ಇಥಿಯೋಪಿಯಾದಲ್ಲಿ ಒಂದು ಜ್ವಾಲಾಮುಖಿ ಸ್ಫೋಟ ಆಗಿದೆ. ಆದರೆ ಕೇಳಿ, ಇದು ಬರೀ ಒಂದು ಜ್ವಾಲಾಮುಖಿಯ ಕಥೆಯಲ್ಲ, ಬದಲಿಗೆ ಒಂದು ಇಡೀ ಖಂಡವೇ ಎರಡಾಗಿ ಸೀಳ್ತಾ ಇರೋ ಒಂದು ದೊಡ್ಡ ಕಥೆಯ ಮುನ್ನುಡಿ. ಹೌದು, ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಇಲ್ಲಿರೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಸುಮಾರು 12,000 ವರ್ಷಗಳಿಂದ, ಒಂದಲ್ಲ ಎರಡಲ್ಲ 12,000 ವರ್ಷಗಳಿಂದ ಸುಣ್ಣೆದ್ದ ಜ್ವಾಲಾಮುಖಿ ಇದ್ದಕ್ಕಿದ್ದಂತೆ ಯಾಕೆ ಸ್ಫೋಟಿಸ್ತು? ಏನಿದರ ಹಿಂದಿನ ರಹಸ್ಯ? ಒಮ್ಮೆ ಯೋಚನೆ ಮಾಡಿ, ಈ ಸ್ಫೋಟ ಎಂಥ ದೊಡ್ಡದಿತ್ತು ಅಂತ. ಅದ್ರಿಂದ ಎದ್ದ ಬೂದಿಯ ಮೋಡ ಇದೆಯಲ್ಲ, ಅದು ಬರೋಬ್ಬರಿ 50,000 ಅಡಿ ಎತ್ತರಕ್ಕೆ ಚಿಮ್ಮಿತ್ತು. ಅಂದ್ರೆ ಎಷ್ಟಪ್ಪ ಅಂದ್ರೆ ಸ್ಪೇಸ್ನಿಂದಾನೂ ಇದನ್ನ ಕ್ಲಿಯರಾಗಿ ನೋಡ್ಬೋದಿತ್ತು. ಅಬ್ಬಾ! ಈ ಹೇಲಿ ಗುಬ್ಬಿ ಜ್ವಾಲಾಮುಖಿ ಸ್ಫೋಟದ ಶಬ್ದ ಅದು ಎಷ್ಟು ಜೋರಾಗಿತ್ತಂದ್ರೆ, ಸುಮಾರು 190 ಕಿಲೋಮೀಟರ್ ದೂರದಲ್ಲಿದ್ದ ಜನರಿಗೆ ಏನೋ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಯ್ತೇನೋ ಅನ್ಸ್ಬಿಟ್ಟಿತ್ತು. ಆ ಬೂದಿಯ ಮೋಡ ಒಂದ್ಕಡೆ ನಿಲ್ಲಿಲ್ಲ. ನೋಡಿ ಅದರ ಜರ್ನಿ ಹೇಗಿತ್ತು ಅಂತ. ಮೊದಲನೇ ದಿನ ಇಥಿಯೋಪಿಯಾದಿಂದ ಶುರುವಾಗಿ 2ನೇ ದಿನಕ್ಕೆ ಒಮನ್ ಮತ್ತು ಯೆಮನ್ ತಲುಪಿತು. 3ನೇ ದಿನ ಪಾಕಿಸ್ತಾನ ಹಾಗೆ ಭಾರತಕ್ಕೂ ಬಂತು. ಅಷ್ಟಕ್ಕೆ ನಿಲ್ಲದೆ 4ನೇ ದಿನ ಚೀನಾ ಮತ್ತು ಮ್ಯಾನ್ಮಾರ್ ಕಡೆಗೆ ಹೋಯ್ತು. ಇಷ್ಟೆಲ್ಲ ಆದ್ಮೇಲೆ ಏನಾಗ್ಬೇಕು ಹೇಳಿ, ದೆಹಲಿ ಸೇರಿದಂತೆ ಅದೆಷ್ಟೋ ಕಡೆ ಫ್ಲೈಟ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಹಾಗಾದ್ರೆ ಯಾಕೀಗೆ ಫ್ಲೈಟ್ ಕ್ಯಾನ್ಸಲ್ ಮಾಡ್ತಾರೆ? ಆ ಬೂದಿ ಮೋಡದಲ್ಲಿ ಹಾರಿದರೆ ಏನಾಗುತ್ತೆ? ಕೇಳಿ, ಆ ಬೂದಿ ಅಂದ್ರೆ ಬರೀ ಧೂಳಲ್ಲ, ಅದರಲ್ಲಿ ಸಣ್ಣ ಸಣ್ಣ ಕಲ್ಲಿನ ಪುಡಿ, ಗಾಜಿನ ಚೂರುಗಳು, ಸ್ಫಟಿಕದ ಕಣಗಳೆಲ್ಲ ಇರುತ್ತೆ. ಇದು ವಿಮಾನದ ಇಂಜಿನ್ ಒಳಗೆ ಹೋಯ್ತು ಅಂದ್ರೆ ಇಂಜಿನ್ ಶಟ್ ಡೌನ್ ಆಗೋ ಚಾನ್ಸ್ ಇರುತ್ತೆ. ಅಷ್ಟೇ ಅಲ್ಲ, ವಿಮಾನದ ಮುಂದಿರೋ ಕಾಕ್ಪಿಟ್ ಗ್ಲಾಸ್ ಮೇಲೆ ಇದು ಸ್ಯಾಂಡ್ ಪೇಪರ್ ಥರ ಉಜ್ಜಿ ಪೈಲಟ್ಗಳಿಗೆ ಮುಂದೇನೂ ಕಾಣದ ಹಾಗೆ ಮಾಡ್ಬಿಡುತ್ತೆ. ಯೋಚನೆ ಮಾಡಿ, ಎಂಥ ಡೇಂಜರ್ ಅಲ್ವಾ? ಸರಿ, ಇದೆಲ್ಲ ಜ್ವಾಲಾಮುಖಿಯಿಂದಾದ ಪರಿಣಾಮಗಳು. ಆದ್ರೆ ಇದೆಲ್ಲದಕ್ಕೂ ಮೂಲ ಕಾರಣ ಏನ್ ಗೊತ್ತಾ? ಕೇಳಿದ್ರೆ ಶಾಕ್ ಆಗ್ತೀರಾ? ಆಫ್ರಿಕಾ ಖಂಡ ನಿಧಾನವಾಗಿ ಎರಡಾಗಿ ಸೀಳುತ್ತಿದೆ. ಹೌದು, ಕೇಳಿದ್ದು ನಿಜ. ಇಡೀ ಒಂದು ಖಂಡವೇ ಒಡೆದು ಹೋಗ್ತಿದೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಇದರ ಹಿಂದಿರೋ ವಿಜ್ಞಾನ ಏನು? ಬನ್ನಿ ಈ ಗ್ರೇಟ್ ರಿಫ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮೊದಲು ಟೆಕ್ಟಾನಿಕ್ ಪ್ಲೇಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಭೂಮಿಯ ಹೊರಗಿನ ಲೇಯರ್ ಇದೆಯಲ್ಲ, ಅದು ಒಂದೇ ಪೀಸ್ ಅಲ್ಲ, ಅದು ದೊಡ್ಡ ದೊಡ್ಡ ಕಲ್ಲಿನ ಚಪ್ಪಡೆಗಳ ಥರ ಇದೆ. ಇವನ್ನೇ ಟೆಕ್ಟಾನಿಕ್ ಪ್ಲೇಟ್ಸ್ ಅನ್ನೋದು. ಇವು ನಿಧಾನವಾಗಿ ಚಲಿಸ್ತಾನೇ ಇರುತ್ತೆ. ಈ ಚಲನೆಯಿಂದಲೇ ಖಂಡಗಳು, ಪರ್ವತಗಳು ಸೃಷ್ಟಿಯಾಗೋದು, ಭೂಕಂಪಗಳು ಆಗೋದು. ಇದರ ಹಿನ್ನೆಲೆ ನೋಡಿದ್ರೆ, ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಭೂಮಿಯಲ್ಲಿ ಪ್ಯಾಂಜಿಯಾ ಅಂತ ಒಂದೇ ಒಂದು ಸೂಪರ್ ಕಾಂಟಿನೆಂಟ್ ಇತ್ತು. ಆಮೇಲೆ ನಿಧಾನವಾಗಿ ಅರೇಬಿಯನ್ ಪ್ಲೇಟ್ ಆಫ್ರಿಕನ್ ಪ್ಲೇಟ್ನಿಂದ ದೂರ ಸರಿದು ಮಧ್ಯದಲ್ಲಿ ಕೆಂಪು ಸಮುದ್ರ ಸೃಷ್ಟಿಯಾಯಿತು. ಈಗ ಅದೇ ಆಫ್ರಿಕನ್ ಪ್ಲೇಟ್ ಮತ್ತೆ ಎರಡಾಗಿ ಸಿಡುತ್ತಿದೆ. ಒಂದು ನುಬಿಯನ್ ಪ್ಲೇಟ್, ಇನ್ನೊಂದು ಸೊಮಾಲಿ ಪ್ಲೇಟ್. ಈ 3 ಪ್ಲೇಟ್ಗಳು ಅಂದ್ರೆ ನೂಬಿಯನ್, ಸೊಮಾಲಿ ಮತ್ತು ಅರೇಬಿಯನ್ ಪ್ಲೇಟ್ಗಳು ಸಂಧಿಸೋ ಜಾಗ ಇದೆಯಲ್ಲ, ಅದನ್ನೇ ಅಫಾರ್ ರಿಫ್ಟ್ ಅಂತ ಕರೆಯೋದು. ಇದೇ ಈ ಎಲ್ಲಾ ಚಟುವಟಿಕೆಗಳ ಹಾಟ್ಸ್ಪಾಟ್. ಇಲ್ಲಿ 3 ಪ್ಲೇಟ್ಗಳು ಒಂದರಿಂದೊಂದು ದೂರ ಸರಿಯುತ್ತಲೇ ಇವೆ. ಸರಿ, ಈ ಖಂಡ ಸೀಳ್ತಾ ಇದೆ ಅನ್ನೋದಕ್ಕೆ ಕಣ್ಣಿಗೆ ಕಾಣೋ ಹಾಗೆ ಸಾಕ್ಷಿ ಇದ್ಯಾ? ಹೌದು, ಇದೆ. ಬನ್ನಿ ನೋಡೋಣ. ಆದ್ರೆ ಇದು ತುಂಬಾ ಫಾಸ್ಟ್ ಆಗಿ ನಡೀತಾ ಇಲ್ಲ. ಈ ಪ್ಲೇಟ್ಗಳು ವರ್ಷಕ್ಕೆ ಕೇವಲ 2ರಿಂದ 5 ಸೆಂಟಿಮೀಟರ್ ಅಷ್ಟೇ ಸರಿಯೋದು. ಅಂದ್ರೆ ಎಷ್ಟು ಗೊತ್ತಾ? ನಮ್ಮ ಕೈ ಬೆರಳಿನ ಉಗುರುಗಳು ಎಷ್ಟು ವೇಗವಾಗಿ ಬೆಳೆಯುತ್ತವೋ ಹೆಚ್ಚು ಕಡಿಮೆ ಅಷ್ಟೇ ವೇಗದಲ್ಲಿ. ಇಂಟ್ರೆಸ್ಟಿಂಗ್ ಅಲ್ವಾ ಈ ಹೋಲಿಕೆ? ಈ ಬಿರುಕು ಅಂದ್ರೆ ಈ ರಿಫ್ಟ್ ಸುಮಾರು 6,000 ಕಿಲೋಮೀಟರ್ ಉದ್ದ ಇದೆ. ಇದು ಸುಮ್ಮನೆ ಒಂದು ಲೈನ್ ಅಲ್ಲ. ಆಫ್ರಿಕಾದ ಕೆಲವು ಫೇಮಸ್ ಜಾಗಗಳು ಇದೇ ಬಿರುಕಿನ ಮೇಲದಿರೋದು. ಉದಾಹರಣೆಗೆ ಮೌಂಟ್ ಕಿಲಿಮಂಜಾರೋ, ಮೌಂಟ್ ಕೇನ್ಯಾ. ಅಷ್ಟೇ ಅಲ್ಲ, ಯಾವಾಗ್ಲೂ ಕುದಿಯೋ ಲಾವಾ ಇರೋ ಎರ್ಟಾಲೆ ಸರೋವರ, ಜೊತೆಗೆ ಮಲಾವಿ ಮತ್ತು ಟಾಂಗನಿಕಾ ಸರೋವರಗಳು, ಇವೆಲ್ಲವೂ ಈ ದೊಡ್ಡ ಬಿರುಕಿನ ಭಾಗವೇ. ಈ ಪ್ರಕ್ರಿಯೆ ನಡೀತಿರೋದಕ್ಕೆ ಒಂದು ತಾಜಾ ಉದಾಹರಣೆ ಅಂದ್ರೆ 2005ರಲ್ಲಿ ಇಥಿಯೋಪಿಯಾದಲ್ಲಿ ಏನಾಯ್ತು ಗೊತ್ತಾ? ಕೇವಲ 10 ದಿನದಲ್ಲಿ 60 ಕಿಲೋಮೀಟರ್ ಉದ್ದದ ಒಂದು ದೊಡ್ಡ ಬಿರುಕು ಭೂಮಿಯಲ್ಲಿ ಉಂಟಾಗ್ಬಿಡ್ತು. ಇದೆಲ್ಲ ನೋಡಿದ ವಿಜ್ಞಾನಿಗಳು ಹೇಳೋದು ಒಂದೇ ಮಾತು: ನಾವು ಅಕ್ಷರಶಃ ಒಂದು ಖಂಡ ನಮ್ಮ ಕಣ್ಮುಂದೆಯೇ ಸೀಳೋದನ್ನ ನೋಡ್ತಾ ಇದೀವಿ ಅಂತ. ಸರಿ, ಹಾಗಾದ್ರೆ ಮುಂದೆ ಏನಾಗ್ಬೋದು? ಈ ಪ್ರಕ್ರಿಯೆಯ ಭವಿಷ್ಯ ಏನು? ಆದ್ರೆ ಈಗಲೇ ಏನೋ ಆತಂಕ ಪಡಬೇಕಾಗಿಲ್ಲ. ಇದೆಲ್ಲ ನಾಳೆನೇ ಆಗ್ಬಿಡೋದಿಲ್ಲ. ವಿಜ್ಞಾನಿಗಳ ಪ್ರಕಾರ ಈ ಖಂಡ ಪೂರ್ತಿಯಾಗಿ ಎರಡಾಗೋಕೆ ಇನ್ನೂ 50 ಲಕ್ಷದಿಂದ 1 ಕೋಟಿ ವರ್ಷಗಳು ಬೇಕಾಗಬಹುದು. ಯೋಚನೆ ಮಾಡಿ, ಭೂಮಿಯ ಸಮಯದ ಲೆಕ್ಕಾಚಾರವೇ ಬೇರೆ. ಹಾಗಾದ್ರೆ ಅಷ್ಟು ವರ್ಷಗಳ ಆದ್ಮೇಲೆ ಕೊನೆಗೆ ಏನಾಗತ್ತೆ? ಈ ಬಿರುಕಿದೆಯಲ್ಲ, ಇದು ಇನ್ನೂ ದೊಡ್ಡದಾಗಿ ಕೊನೆಗೆ ಸಮುದ್ರದ ನೀರು ಇದರೊಳಗೆ ನುಗ್ಗುತ್ತೆ.
ಕೆಂಪು ಸಮುದ್ರ ಹೇಗೆ ಹುಟ್ಕೊಂಡಿತ್ತೋ ಅದೇ ರೀತಿ ಇಲ್ಲೊಂದು ಹೊಚ್ಚ ಸಾಗರವೇ ಸೃಷ್ಟಿಯಾಗುತ್ತೆ. ಆಗ ಆಫ್ರಿಕಾ ಖಂಡ ಪರ್ಮನೆಂಟ್ ಆಗಿ ಎರಡಾಗ್ಬಿಡುತ್ತೆ. ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇನ್ನೂ 1 ಕೋಟಿ ವರ್ಷಗಳ ನಂತರ ನಮ್ಮ ಪ್ಲಾನೆಟ್ ಅರ್ತ್ ಹೇಗಿರ್ಬೋದು ಅಂತ ಊಹಿಸೋಕೆ ಸಾಧ್ಯನಾ? ನಿಜಕ್ಕೂ ನಮ್ಮ ಕಾಲಮಾನಕ್ಕೆ ಹೋಲಿಸಿದ್ರೆ ಭೂಮಿಯ ಬದಲಾವಣೆಗಳು ಎಂಥ ಅದ್ಭುತ ಅಲ್ವಾ? ಇದು ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ.